ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈ ಜುಲೈ ಮಾಸದ ಅಂದರೆ ಆಷಾಢ ಮಾಸದ ತಿಂಗಳ ಭವಿಷ್ಯವನ್ನು ನೋಡೋದಾದರೆ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಫಲಗಳು ಲಭ್ಯವಾಗ್ತದೆ. ಸೂರ್ಯನ ಸಂಚಾರ, ಶುಕ್ರನ ಸಂಚಾರದಿಂದ ಏನಾದರೂ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಬದಲಾವಣೆಗಳು ಅಥವಾ ಏನಾದರೂ ವಿಶೇಷವಾಗಿರತಕ್ಕಂಥ ಲಾಭಗಳು ಲಭ್ಯವಾಗ್ತದ, ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸ್ತೇನೆ. ನೋಡಿ, ಇಂಪಾರ್ಟೆಂಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ತುಲಾ ರಾಶಿಯವ್ರದ್ದು ನೋಡೋದಾದರೆ ಏನು ಸಂಕಷ್ಟಗಳು ಆರಂಭವಾಗುತ್ತೆ, ಅವು ಆರಂಭವಾದರೂ ಏನಾದರೂ ಲಾಭವಾಗ್ತದ, ಬರಬೇಕಾಗಿರ್ತಕ್ಕಂಥ ಸಾಲದ ಮೊತ್ತ ಸ್ಟ್ರಕ್ ಆಗುತ್ತಾ, ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ತುಲಾ ರಾಶಿಯವ್ರಿಗೆ ಇರುತ್ತೆ. ಬಿಸ್ನೆಸ್ ಏನಾದರೂ ಕೈ ಕೊಡುತ್ತಾ, ಕೈ ಕಚ್ಚುತ್ತಾ, ನಿಮಗೆ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಬಣವಾಗ್ತದ, ಕೆಲಸದಲ್ಲಿ ಹೇಗೆ ಸಾಲ ಉಲ್ಬಣವಾಗ್ತಕ್ಕಂಥದ್ದು ಇರ್ತದ, ಕಿರುಕುಳ ಆಗ್ತದ. ಬಟ್ ಒಂದು ಅನಾಲಿಸಿಸ್, ತುಲಾ ರಾಶಿಯವ್ರಿಗೆ ಈ ತಿಂಗಳ ಮಾಸ ಕೊಂಚ ಕಷ್ಟದಿಂದ, ಸಮಸ್ಯೆಗಳಿಂದ ಕೊಂಚ ಲಾಭವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸಮಸ್ಯೆಗಳಿಂದ ಲಾಭ, ಇದು ಒಂದು ರೀತಿಯಾಗಿ ನೋಡಬಹುದು. ವೃಶ್ಚಿಕ ರಾಶಿ ತಗೊಂಡಾಗ, ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ದಶಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಷ್ಟಮದಲ್ಲಿದ್ದ, ಒತ್ತಡ, ಕಿರುಕುಳ, ಹಾಗೆ ಕೆಲಸದಲ್ಲಿ ಕಿರಿಕಿರಿ, ಸರಿಯಾಗಿ ಕೆಲಸ ಇರ್ತಿರ್ಲಿಲ್ಲ ಅಂತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ಸಾತ್ವನ, ಬದಲಾವಣೆ, ವಿಶೇಷವಾಗಿರ್ತಕ್ಕಂಥ ಸೂರ್ಯನಿಂದ ರಾಜಯೋಗ ಬರ್ತದ. ಹಾಗೆ ಲಗ್ನಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಕೇಂದ್ರದಿಂದ ಇದು ಒಂದು ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತದ. ಗುರುವಿನ ಬಲ, ಹಾಗೆ ಶುಕ್ರನ ಬಲ, ನಷ್ಟಾಧಿಪತಿ ಲಾಭದಲ್ಲಿ ಸಂಚಾರವನ್ನು, ದಶಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಏನಾದರೂ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಭವಿಷ್ಯ, ಹಣಕಾಸು ವಿಚಾರದಲ್ಲಿ ಹೇಗೆಲ್ಲ ಇರ್ತದೆ ಅನ್ನತಕ್ಕಂಥ ಕೂಲಂಕುಷ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ತುಲಾ ರಾಶಿಯವರು ಮೊದಲು ತಗೊಂಡಾಗ ಈ ಒಂದು ಮಾಸ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲಗ್ನಾಧಿಪತಿ 11ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತದೆ. ಈ ಸಂಚಾರವನ್ನು ಮಾಡೋದ್ರಿಂದ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ. ಬಟ್ ಒನ್ ಥಿಂಗ್ ನೋಡ್ಕೊಳ್ಳಿ, ಮೊದಲು ನಾವು ಕುಟುಂಬ, ಹಣಕಾಸಿನ ವಿಚಾರದಲ್ಲಿ, ಜೊತೆಗೆ ವ್ಯಾಪಾರಕ ವಿಚಾರದಲ್ಲಿ ನೋಡ್ಕೊಳ್ತಾ ಬಂದರೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತದೆ. ಬರಬೇಕಾಗಿರ್ತಕ್ಕಂಥ ಹಣ ಸರಿಯಾಗಿ ತುಲಾ ರಾಶಿಯವರಿಗೆ ಬರೋದಿಲ್ಲ. ಸಾಲದ ಮೊತ್ತ, ಸಾಲದ ವಿಚಾರ, ತಾವು ಕೊಟ್ಟಿರ್ತಕ್ಕಂಥ ಸಾಲ, ನೀವು ಮಾಡಿರ್ತಕ್ಕಂಥ ಸಾಲ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆಯನ್ನು ಕೊಟ್ಟುಬಿಡುತ್ತೆ. ಏನಿಂಗಾಯಿತು ಅಂತಕ್ಕಂಥ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ತುಲಾ ರಾಶಿಯವರು ಮುಖ್ಯವಾಗಿ ಹಣಕಾಸು, ತಮ್ಮ ನಡತೆ, ಮಾತುಕತೆಗಳ ವಿಚಾರದಲ್ಲಿ, ದೈನಂದಿನ ಚಟುವಟಿಕೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾರ್ಶ್ ಬಿಹೇವಿಯರ್ ಸ್ವಲ್ಪ ಕಡಿಮೆ ಮಾಡಬೇಕು. ಹಾರ್ಶ್ ಬಿಹೇವಿಯರ್ ಅಂದರೆ ಏನು? ಈ ಕೋಪದ ವಾತಾವರಣವನ್ನು ಕಡಿಮೆ, ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಇಲ್ಲಾಂದರೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ, ಕೇಸುಗಳಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಈ ಇಲ್ಲಸಲ್ಲದ ಅಪವಾದಗಳ ಜೊತೆ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಸತ್ಯವಾಗುತ್ತೆ. ಸ್ವಲ್ಪ ಜಾಗರೂಕತೆ ಇರಲಿ ಹಣಕಾಸು, ಕುಟುಂಬ, ಮಾತುಕತೆಗಳ ವಿಚಾರದಲ್ಲಿ. ಇನ್ನು ನೆರೆಹೊರೆ ಅಥವಾ ತಮ್ಮ ಪ್ರಯತ್ನ ಏನಾದರೂ ಸಫಲತೆಯನ್ನು ಕೊಡುತ್ತಾ, 3 ಮತ್ತು 6ರ ಅಧಿಪತಿ ಆಗಿರ್ತಕ್ಕಂಥ ಗುರು ದಶಮದಲ್ಲಿ ಹಾದು ಹೋಗೋದಂದ್ರೆ ಬೆಳಗ್ಗೆ ಗುರುವಿನ ದೃಷ್ಟಿ ಶನಿಯ ಮೇಲಿದೆ, ಅದೇ ಶನಿಯ ದೃಷ್ಟಿ ಅಷ್ಟಮದಲ್ಲಿದೆ. ಎಲ್ಲವನ್ನ ಒದಗಿಸ್ತಕ್ಕಂಥ ಗುರು ದಶಮದಲ್ಲಿ ಕೆಲಸ ಕಾರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಕೂಡ ಜಾತಕದಲ್ಲಿ ದಶಮದಲ್ಲಿ ಗುರುವಿನ ಸಂಚಾರವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾವು ಸ್ವಸ್ಥಾನದಲ್ಲೇ, ಅಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಇರೋದಿಲ್ಲ. ನಿಮ್ದೇನಿದ್ರು ರನ್ನಿಂಗ್ ಕಂಡೀಷನ್, ಯಾವಾಗಲೂ ಪ್ರಯತ್ನ, ಶತಪ್ರಯತ್ನದ ಪ್ರಯತ್ನದಿಂದ ಇದ್ದರೆ ಮಾತ್ರ ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳು ಸುಗಮವಾಗ್ತದೆ.
ಲೇಸಿನೆಸ್ ಮಾಡ್ಕೊಂಡು ಮನೇಲಿದ್ದರೆ ನೆವರ್ ಡೂಯಿಂಗ್ ನಥಿಂಗ್, ಏನೂ ಆಗೋದಿಲ್ಲ. ಉತ್ಕೃಷ್ಟತೆಯನ್ನು ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸರ್ಕಾರಿ ಕೆಲಸಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲಸದ ವಿಚಾರಕ್ಕೆ ಬಂದಾಗ ಸತತ ಪ್ರಯತ್ನದಿಂದಾಗಿ ದಶಮದಲ್ಲಿ ಗುರು 6ರ ಅಧಿಪತಿ ದಶಮ ಸ್ಥಾನದಲ್ಲಿ ಉಚ್ಚನಿದ್ದಾನೆ. ಸರ್ಕಾರಿ ಕೆಲಸ, ಸರ್ಕಾರಿ ಯೋಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಖಂಡಿತವಾಗಿ ಭಾಳ ವಿಶೇಷವಾಗಿ ಕೆಲಸದಲ್ಲಿ ಲಭ್ಯತೆ ಆಗುತ್ತೆ, ಶುಭವಾಗ್ತದೆ ಕೂಡ. ಏನು ನೀವು ಮುಖ್ಯವಾಗಿ ಏನೆಲ್ಲ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಬರ್ತೀವಿ. ಇನ್ನು ಮನೆ ನಿರ್ಮಾಣ, ವಿದ್ಯಾಭ್ಯಾಸ, ಆರೋಗ್ಯದ ವಿಚಾರಕ್ಕೆ ಬಂದಾಗ ಮನೆ ನಿರ್ಮಾಣ ಮಾಡಬೇಕಾದಂಥ ಸಂದರ್ಭಕ್ಕೆ ಸ್ವಲ್ಪ ಅಡೆತಡೆಗಳು, ಸಾಲದ ಭೀತಿ ಇವೆಲ್ಲವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥ ಸಾಧ್ಯತೆಗಳು, ನಿಧಾನ, ಮಂದಗತಿ, ಕೆಲವೊಂದು ಬಾರಿ ಕೆಲಸಗಾರರು ಬರದಲೇ ಇರತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದು ಇರ್ತದೆ. ಈ ತುಲಾ ರಾಶಿಯವರ ವಿಚಾರಕ್ಕೆ ವಿದ್ಯಾಭ್ಯಾಸದಲ್ಲಿ ಬಂದಾಗ ವಿದ್ಯಾಭ್ಯಾಸ ಕೂಡ ಸ್ವಲ್ಪ ಕುಂಠಿತವಾಗಿ ಸಾಗುತ್ತೆ, ಅಷ್ಟು ಉತ್ತಮತೆ ಇಲ್ಲ. ಅನೇಕ ಪ್ರಯತ್ನ ಪಟ್ಟರೆ ಯಾಕೋ ಸ್ವಲ್ಪ ರಿಸಲ್ಟ್ ಸ್ವಲ್ಪ ಡೌನ್ ಆಗ್ತಿದೆ. ಎಲ್ಲ ಟೆಸ್ಟ್ಗಳಲ್ಲಿ ಈ ಮಾತುಗಳನ್ನು ಕೇಳ್ತೀವಿ. ಇದರ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಇನ್ನು ಒಂದು ರೀತಿಯ ಬಿಸ್ನೆಸ್ ಹಾಗೆ ದಾಂಪತ್ಯ ಹೇಗಿರ್ತಕ್ಕಂಥದ್ದು ಇರ್ತದೆ ನೋಡಿ. ಸ್ವಲ್ಪ ಬಿಸ್ನೆಸ್ ಮತ್ತು ದಾಂಪತ್ಯ ಎರಡೂ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು, ಇದ್ದಕ್ಕಿದ್ದಾಗೆ ಅತಿ ಲಾಭ ಬರಬಹುದು, ಅದು ಕೂಡ ಸಾಧ್ಯತೆ ಇದೆ. ಅತಿಯಾದಂಥ ಲಾಭ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರ್ತದೆ. ಈ ಚತುರ್ಥ ದೃಷ್ಟಿ ಶುಕ್ರನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೋಡಿ ದಾಂಪತ್ಯದಲ್ಲಿ ಇದ್ದಕ್ಕಿದ್ದಾಗೆ ಕ್ಲಾಶಸ್ ಬಂದ್ಬಿಡುತ್ತೆ. ತುಲಾರಾಶಿಯವರು ಸ್ವಲ್ಪ ಎಚ್ಚರ. ಮದುವೆ ಮಾತುಕತೆಗಳು, ಮದುವೆ ಅಥವಾ ಏನಾದರೂ ಆ ಒಂದು ಕಾಲಘಟ್ಟದಲ್ಲಿದ್ದೀರಿ, ಮದುವೆ ಮಾತುಕತೆಗಳು ಅಗತ್ಯವಾಗಿ ಕುಜಶಾಂತಿಯನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಅಗತ್ಯವಾಗಿ ಮಾಡಿಕೊಳ್ಳಿ ಈ ಸಂದರ್ಭಗಳಲ್ಲಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮ ಆಗುತ್ತೆ. ಎಕ್ಸ್ಪೆಷಲಿ ಬಿಸ್ನೆಸ್ ಆರ್ ಈ ವೈವಾಹಿಕ ಜೀವನ, ದಾಂಪತ್ಯ, ಮದುವೆ ವಿಚಾರಗಳಲ್ಲಿ ಭಾಳ ಎಚ್ಚರ. ಸಾರ್ವಜನಿಕವಾಗಿ ಕೂಡ ತಾವು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗಬಾರ್ದು, ಯಾವುದೇ ವ್ಯವಹಾರಕ್ಕೂ ಮಧ್ಯಸ್ಥಿಕೆ ವಹಿಸ್ಕೊಳ್ತಕ್ಕಂಥದ್ದು ಬೇಡವೇ ಬೇಡ. ತುಲಾರಾಶಿಯವರು ಎಷ್ಟು ಜಾಗರೂಕತೆ ಜಾಣ್ಮೆಯಿಂದ ಕೆಲಸ ಮಾಡ್ತಾರೋ ಅಷ್ಟು ಕೂಡ ಗುಡ್ಡಾಗುತ್ತೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, 9ರ ಅಧಿಪತಿ ದಶಮದಲ್ಲಿ ಸಂಚಾರವನ್ನು ಮಾಡ್ತಿತ್ತು. ಪುನಃ 9ರಲ್ಲಿ ಹೋದಾಗ ಒಂದು ರೀತಿಯಾದಂಥ ಕೆಲಸ ಬದಲಾವಣೆಗಳು ಅಥವಾ ಏನಾದರೂ ನಿಮ್ಮಲ್ಲಿ ಆ ಬುದ್ಧಿ ಏನು ಮಾಡ್ಬೋದು ಅಂತಕ್ಕಂಥ ಮನೋಭಾವತೆಗಳು ಕೂಡ ಬೆಳೀತಕ್ಕಂಥದ್ದಿರುತ್ತೆ. ದಶಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಸಂಚಾರವನ್ನು ಮಾಡ್ತಾರೆ. ತದನಂತರ ಶುಕ್ರ ಕೂಡ ಲಾಭಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಕೊನೆಯ ಭಾಗದ ಹೊರತಾಗ ನೋಡೋದಾದರೆ 11ರ ಅಧಿಪತಿ 9ರಲ್ಲಿ ಸಂಚಾರವನ್ನು ಮಾಡ್ತಿದ್ರು. ಅವರು ದಶಮ ಸ್ಥಾನಕ್ಕೆ ಅರ್ಥಸ್ಥಾನಕ್ಕೆ ಬರುತ್ತೆ. ಮಧ್ಯಭಾಗದಿಂದ ಸ್ವಲ್ಪ ಉತ್ತಮ ಆಗ್ತಕ್ಕಂಥದ್ದಿರುತ್ತೆ. ಬಟ್ ಎಚ್ಚರ ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ತುಲಾರಾಶಿ ದಾಂಪತ್ಯದಲ್ಲಿ, ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಈ 3ರಲ್ಲಿ ಸ್ವಲ್ಪ ಜಾಗರೂಕತೆ ಇದ್ದರೆ ಮಾತ್ರ ಈ ಒಂದು ಮಾಸ ಶುಭವಾಗ್ತದೆ. ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆ, ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅವಶ್ಯಕವಾಗಿ ಕೊಡಿ. ಶನಿವಾರಗಳಂದು ಅರಳಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಶನಿವಾರ ಸಂಧ್ಯಾ ಸಮಯ ಸ್ವಲ್ಪ ಶುಭದ ಕಾಲವಾಗ್ತದೆ, ಲಾಭವಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಯಾವಾಗಲೂ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಸ್ವಲ್ಪ ಶುಭದ ಕಾಲ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ವೃಶ್ಚಿಕ ರಾಶಿಯವರ ಈ ಮಾಸದ ಭವಿಷ್ಯವನ್ನು ನೋಡಿದಾಗ ವೃಶ್ಚಿಕ ರಾಶಿ ಅಧಿಪತಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಏನೇ ಬಂದರೂ ಧೈರ್ಯದಿಂದ ಸಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮೇಲಾಗಿ ಇಲ್ಲಿ ದಶಮಾಧಿಪತಿ ಅಷ್ಟಮದಲ್ಲಿದ್ದಾಗ ಒತ್ತಡ ಇರತಕ್ಕಂಥದ್ದು ಮಧ್ಯಭಾಗದವರೆಗೂ ಸಿಗುತ್ತೆ. ಆಫ್ಟರ್ ದಟ್ 9ರ ಸ್ಥಾನಕ್ಕೆ ಹೋಗ್ತದೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಒಂದೇ ಒಂದು ಡಿಫಾಲ್ಟ್ಸ್ ಏನು ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ ಈ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಡಿಫಾಲ್ಟ್ಸ್ ಬರುತ್ತೆ. ಈ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರು ಇದ್ದೀರಾ ಅಥವಾ ಪ್ರೀತಿಸಿರ್ತಕ್ಕಂಥವ್ರು ಇದ್ದೀರಾ, ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥಿರುತ್ತೆ.
ಇನ್ನು ಒಂದೊಂದಾಗಿ ನೋಡ್ತಾ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಹೇಗಿರ್ತದೆ? ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಒಮ್ಮೆ ಶುಭ ಒಂದು ಸತಿ ನಿಧಾನ ಮಂದಗತಿಯಲ್ಲಿ ಸಾಗೋದು ಕೂಡ ಹಣಕಾಸಿನ ವ್ಯವಸ್ಥೆ ಒಂದು ರೀತಿಯಾಗಿ ಸಾಂತ್ವನವಾಗಿ ಸಾತ್ವಿಕವಾಗಿ ನಡೀತಕ್ಕಂಥದ್ದು ಇರ್ತದೆ. ಇನ್ನು ಎಜುಕೇಷನ್ ಹಾಗೆ ಪ್ರಯತ್ನದಿಂದ ಏನಾದರೂ ಲಾಭತೆ ಇದೆಯಾ? ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಹಿನ್ನಡೆ, ಅಂದರೆ ನಾನಾ ಲೇಸಿನೆಸ್ಸಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ಹಣದ ಅಡಚಣೆಗಳು ಈ ವೃಶ್ಚಿಕ ರಾಶಿಯವರಿಗೆ ಸಾಧ್ಯತೆಗಳು ಬರ್ತದೆ. ಇನ್ನು ಕೆಲಸ ಕಾರ್ಯಗಳೆಲ್ಲ ನೋಡಿದಾಗ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಸ್ವಲ್ಪ ಪಂಚಮದಲ್ಲಿ ಶನಿ ಇರೋದ್ರಿಂದ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ. ನಿಧಾನವಾಗಿರತಕ್ಕಂಥ ಕೆಲಸಗಳು ಅದ್ಭುತವಾಗಿ ನಡೀತಕ್ಕಂಥಿರುತ್ತದೆ. ವೃಶ್ಚಿಕ ರಾಶಿ ಗುರುವಿನ ಅನುಗ್ರಹವಿರೋದ್ರಿಂದ ಖಂಡಿತವಾಗಿ ಶುಭವಾಗ್ತದೆ. ಜೊತೆಗೆ ಮಧ್ಯಭಾಗದಿಂದ ನೋಡೋದಾದರೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ನಷ್ಟಾಧಿಪತಿ ದಶಮ ಸ್ಥಾನಕ್ಕೆ ಬರ್ತದೆ. ಅಲ್ಲೂ ಕೂಡ ಜನಾನುರಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಧಾರೆಗಳು ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮೇಲಾಗಿ 11ರ ಅಧಿಪತಿ ತಿರ್ಗಾ ಅಷ್ಟಮ ಸ್ಥಾನಕ್ಕೆ ಹೋಗ್ತಕ್ಕಂಥಿರುತ್ತೆ. 12 ಮನಿ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ. ಮೇಲೆಗೆ ಶನಿಯ ದೃಷ್ಟಿ ಸಪ್ತಮಕ್ಕೆ ಇರೋದ್ರಿಂದ ಕುಜನ ಮೇಲೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯ ಅಥವಾ ನಿಮ್ಮ ಹಣಕಾಸು ವಿಚಾರ ಅಥವಾ ನಿಮ್ಮ ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಏನಾದರೂ ನಿಗೂಢ ಕಾರ್ಯಗಳು ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಿದ್ದರೆ ಸ್ವಲ್ಪ ಡಿಫಾಲ್ಟ್ಸ್ ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣುತ್ತೆ. ಸ್ವಲ್ಪ ಎಚ್ಚರ. ಮಕ್ಕಳು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ತರಬಹುದು. ಬೆಳಗ್ಗೆ ಆರೋಗ್ಯದ ವ್ಯತ್ಯಾಸಗಳಿದ್ದರೆ ಮಕ್ಕಳಲ್ಲಿ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಾಣೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಮೊರೆ ಹೋಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ನಿಗೂಢ ಕಾರ್ಯದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ. ಕಾರ್ಯಪ್ರವೃತ್ತತೆ ಜಾಸ್ತಿ ಆಗಬೇಕು. ನಿಮ್ಮ ಕಾರ್ಯಪ್ರವೃತ್ತತೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಆಲ್ರೆಡಿ ಅದೇ ಥರದ ಮನೋಭಾವತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೀವು ಕೂಡ ವಿಷ್ಣುವಿನ ಆರಾಧನೆ ಭಾಳ ವಿಶೇಷವಾಗಿ ವಿಷ್ಣು ಲಕ್ಷ್ಮಿಯ ಆರಾಧನೆಯಿಂದ ಮಾತ್ರ ಶುಭ ಕಾಲವಾಗ್ತದೆ. ತುಳಸಿ ಹಾರವನ್ನು ಆಗಿಂದಾಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಬನ್ನಿ. ಖಂಡಿತವಾಗಿ ಗುರುವಿನ ಅನುಗ್ರಹ ಇದೆ. ಸಾಧ್ಯವಾದರೆ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷತೆ ಆಗುತ್ತೆ. ವೃಶ್ಚಿಕ ರಾಶಿಯವರು ಕೂಡ ಇದೊಂದು ಹೊಸ ಅನುಭವದ ಕಾಲವಾಗ್ತಕ್ಕಂಥದ್ದು ಈ ಮಾಸದ ಆಗ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಶುಭವಿದೆ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಕೂಡ ಶುಭವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ಕೇವಲ ಸಣ್ಣ ಪರಿಹಾರ ನಿಮಗೆ ಲಾಭವನ್ನು ತರತಕ್ಕಂಥದ್ದು ಜಾಸ್ತಿ ಇದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.